ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ನಾವು ತಿಳಿಯಪಡಿಸ್ತೇವೆ. ಈ ದಿನ ಬುಧವಾರದ ಆನ್ಲೈನ್ ಪ್ರೇಯರ್ಗೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯಿಂದ ನಾನು ಆಹ್ವಾನಿಸ್ತೇನೆ. ಪ್ರಾರ್ಥನೆಯ ಮೂಲಕ ಈ ಕೂಟವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಎಲ್ಲ ಸ್ಥಳಗಳಲ್ಲಿ, ಎಲ್ಲ ಸಮಯಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ಸ್ವಾಮಿ, ನಮ್ಮ ಕರ್ತನೇ, ಸಹಾಯಕನಾಗಿರುವಂಥ ಆತನೇ, ನಂಬಿಕಸ್ತಕನಾದ ಸಹಾಯಕನಾಗಿರುವಂಥ ಆತನೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈಗಲೂ ನಾವು ಪ್ರಾರ್ಥನೆಗೆ ಸೇರಿ ಬಂದಿರುವಾಗ ಪವಿತ್ರಾತ್ಮ ದೇವರೇ, ಅನೇಕರು ಆನ್ಲೈನಲ್ಲಿ ಜಾಯಿನ್ ಆಗುವಂತೆ ನೀನು ನಜಿಸುವುದಕ್ಕಾಗಿ ಸ್ತೋತ್ರ. ಮತ್ತು ಸ್ವಾಮಿ, ಜಾಯಿನ್ ಆದಂಥ ಪ್ರತಿಯೊಬ್ಬರನ್ನು ಸ್ವಾಮಿ, ನಮ್ಮನ್ನು ಕರ್ತನೆ, ನೀನು ಕರ್ತನೆ ಮುಟ್ಟಿ ನೀನು ನಜಿಸುವುದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಮುಂದಿರುವ ಭಾಗವೆಲ್ಲ ನಮ್ಗೆ ಆಶೀರ್ವಾದಕರವಾಗಿ ನೀನು ನಜಿಸುವುದಕ್ಕಾಗಿ ನಿಮಗೆ ವಂದನೆಗಳನ್ನು ತಿಳಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೆನ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ಒಂದು ಹಾಡನ್ನು ಹಾಡಿ ಕರ್ತನನ್ನು ಸ್ತೋತ್ರ ಮಾಡಿ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಆದರ್ಶ ನಮ್ಮನ್ನು ಹಾಡಲ್ಲಿ ನಜಿಸೋರಾಗಿರ್ತಾರೆ. ಎಂದಿಗೂ ಎಂದೆಂದಿಗೂ ಬದಲಾಗದ ಯೇಸು, ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಬದಲಾಗಿಲ್ಲ ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಹಿಮೆ ಬದಲಾಗಿಲ್ಲ ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಹಿಮೆ. యేసయ్య స్తుతిಸುವೆ, ನಿನ್ನನ್ನೇ ಆರಾಧಿಸುವೆ. యేసయ్య స్తుతిಸುವೆ, ನಿನ್ನನ್ನೇ ಆರಾಧಿಸುವೆ. ಅಂದು ಎಲ್ರೋಹಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬಿನೇಸರಾಗಿ ಎಲ್ಲರಿಗೂ ಸಹಾಯ ನೀನೇ, ಇಂದಿಗೂ ನನ್ನ ಸಹಾಯ ನೀನೇ. ಅಂದು ಯೆಹೋವನಾಗಿ ನಿತ್ಯವೂ ಇರುವಾತನೇ, ಇಂದಿಗೂ ನನ್ನ ಜೊತೆಯಲ್ಲಿರುವೆ. ಅಂದು ಕ್ರಿಸ್ತೇಸುವಾಗಿ ಮರಣವನ್ನೇ ಗೆದ್ದಿರುವೆ, ಇಂದಿಗೂ ಜೀವಿಸುವ ದೇವ ನೀನೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗಿಲ್ಲ ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಹಿಮೆ ಬದಲಾಗಿಲ್ಲ ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಹಿಮೆ. యేసయ్య స్తుತಿಸುವೆ, ನಿನ್ನ
ಆರಾಧಿಸುವೆ ಏಸಯ್ಯ ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು ಬದಲಾಗದ ನನ್ನೇಸು ಬದಲಾಗದ ನನ್ನೇಸು ಬದಲಾಗದ ನನ್ನೇಸು. ಹಲ್ಲೆಲೂಯಾ, ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈಗ ದೇವರ ವಾಕ್ಯವನ್ನು ಕೇಳುವಂಥ ಸಂದರ್ಭ. ದೇವರ ವಾಕ್ಯ ಹೇಳ್ತೈತೆ, ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡವರಾದರೆ ಸತ್ಯವನ್ನು ತಿಳಿಯುತ್ತೇವೆ, ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿರ್ತೈತೆ ಎಂಬುದಾಗಿ. ಆದ್ದರಿಂದ ದೇವರ ವಾಕ್ಯ ಸತ್ಯವನ್ನು ನಾವು ತಿಳಿಯುವಂಥದ್ದು ಬಹಳ ಅಗತ್ಯವಾಗಿದೆ. ಈಗ ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಸತ್ಯವು ನಮ್ಮ ಗಮನಕ್ಕೆ ಖಂಡಿತವಾಗಿ ಬರುವಂಥದ್ದಾಗಿರ್ತೈತೆ. ಆದ್ದರಿಂದ ನಾವು ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಕೇಳಿಕೋಗೋಣ. ಆದರ್ಶ ನಮ್ಮನ್ನು ವಾಕ್ಯ ಸಂದೇಶದಲ್ಲಿ ನಗಿಸುವವರಾಗಿರ್ತಾರೆ. Hallelujah. ಹಲ್ಲೆಲೂಯಾ. I am so happy to be here. ನಾನು ಇಲ್ಲಿರಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. The word of God says that ದೇವರ ವಾಕ್ಯವು ಹೀಗೆ ಹೇಳ್ತೈತೆ, faith cometh by hearing and hearing the word of God. ನಂಬಿಕೆಯು ದೇವರ ವಾಕ್ಯವನ್ನು ಕೇಳುವುದರಿಂದ ಬರ್ತದೆ, ದೇವರ ವಾಕ್ಯವನ್ನು ಕೇಳುತ್ತಾ ಇರುವುದರಿಂದ ಬರುತ್ತದೆ ಎಂಬುದಾಗಿ. For faith to come, ನಂಬಿಕೆ ನಮ್ಮ ಜೀವನದಲ್ಲಿ ಉಂಟಾಗಬೇಕಾದರೆ you must have word from God. ದೇವರಿಂದ ನಮಗೆ ಒಂದು ವಾಕ್ಯ ಬೇಕು. When God tells something ದೇವರು ನಮ್ಮ ಹತ್ರ ಮಾತನಾಡುವಾಗ and you start to believe it, ನೀವು ಅದನ್ನು ನಂಬಲಿಕ್ಕೆ ಪ್ರಾರಂಭಿಸುವಾಗ, and that's when you will get surety of it. ಅದರ ಆಗ ನೀವು ನಮ್ಮ ಜೀವಿತದಲ್ಲಿ ನಿಶ್ಚಯತೆಯನ್ನು, ಭರವಸೆಯನ್ನು ಹೊಂದಿಕೊಳ್ತೇವೆ. The starting point of faith is ನಂಬಿಕೆಯ ಪ್ರಾರಂಭದ ಹೆಜ್ಜೆ ಏನೆಂದರೆ the word of God. ಅದು ದೇವರ ವಾಕ್ಯವೇ. Today I want to speak about ಈ ದಿನ ನಾನು ಮಾತಾಡುವಂಥ ವಿಷಯವೇನೆಂದರೆ Moses' deliverance. ಮೋಶೆಯ ಜೀವಿತದಲ್ಲಿ ನೋಡುವಂಥ ಬಿಡುಗಡೆಯ ಕುರಿತು. Amen. Amen. It has all turned to ನಾವೆಲ್ಲರೂ ಸತ್ಯವೇದವನ್ನು Hebrews 11 chapter ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ verse 29. 29ನೇ ವಚನವನ್ನು ಓದಿಕೊಳ್ಳೋಣ. By faith people crossed the Red Sea as on dry land, but the Egyptians were when they attempted to do the same way around. ನಂಬಿಕೆಯಿಂದಲೇ ಇಸ್ರಾಯೇಲ್ಯರು ಕೆಂಪು ಸಮುದ್ರವನ್ನು, ಒಣಭೂಮಿಯನ್ನು ದಾಟುವಂತೆ ದಾಟಿದರು. ಐಗುಪ್ತ ದೇಶದವರು ಅದನ್ನು ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಹೋದರು. The author of Hebrews, ಈ ಇಬ್ರಿ ಪತ್ರಿಕೆ ಬರೆದಂಥ ಗ್ರಂಥಕರ್ತನು first he defines what is faith ಈ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಆತನು ನಂಬಿಕೆ ಅಂದರೆ ಏನು ಎಂಬುದನ್ನು ವಿವರಿಸ್ತಾರೆ. and talk about how faith works. ಅದರ ನಂತರ ನಂಬಿಕೆ ಹೇಗೆ ಕೆಲಸ ಮಾಡ್ತೈತೆ ಎಂಬುದನ್ನು ಹೇಳುವಂಥವರಾಗಿದ್ದಾರೆ. And the author is a New Testament author. ಈ ಒಂದು ಭಕ್ತನು ಮತ್ತು ಹೊಸ ಒಡಂಬಡಿಕೆಗೆ ಸೇರಿದಾತನು. He came from Old Testament background. ಈತನು ಹಳೆ ಒಡಂಬಡಿಕೆಯ ಹಿನ್ನೆಲೆಯನ್ನು ಹೊಂದಿರುವಂಥ ಆತನಾಗಿದ್ದಾನೆ. And he knows
about finished work of Jesus Christ. ಅಷ್ಟು ಮಾತ್ರವಲ್ಲ, ಈತನು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿ ಮುಗಿಸಿರುವ ಕಾರ್ಯದ ಬಗ್ಗೆ ಪ್ರಕಟಣೆ ಉಳ್ಳಾತನಾಗಿದ್ದಾನೆ. And he knows about that Jesus is greater than angels and Moses. ಅಷ್ಟು ಮಾತ್ರವಲ್ಲ, ಯೇಸು ಕ್ರಿಸ್ತನು ಮೋಶೆಗಿಂತಲೂ ದೇವದೂತರಿಗಿಂತಲೂ ಶ್ರೇಷ್ಠವಾದವನೆಂಬುವಂಥ ತಿಳುವಳಿಕೆ ಇರುವಂಥ ಆತನಾಗಿದ್ದಾನೆ. But he wants to encourage the people from using Old Testament personalities. ನಾವು ನೋಡ್ತೇವೆ ಈ ಪತ್ರಿಕೆಯಲ್ಲಿ ಯಹೂದಿ ವಿಶ್ವಾಸಿಗಳನ್ನು ಹಳೆಯ ಒಡಂಬಡಿಕೆಯ ಭಕ್ತರ ಜೀವಿತದಿಂದ ಆತನು ಉಪದೇಶಿಸಿ ಅವರ ನಂಬಿಕೆಯನ್ನು ಬಲಪಡಿಸಲಿಕ್ಕೆ ಆತನು ಪ್ರಯತ್ನ ಮಾಡ್ತಿದ್ದಾನೆ. Also, he wants to teach New Testament truths by using Old Testament personalities. ಈತನು ಹಳೆಯ ಒಡಂಬಡಿಕೆಯ ಭಕ್ತರ ಜೀವಿತಗಳನ್ನು ತೆಗೆದುಕೊಂಡು ಹೊಸ ಒಡಂಬಡಿಕೆಯ ಸತ್ಯಗಳನ್ನು ಆತನು ಉಪದೇಶ ಮಾಡ್ತಿದ್ದಾರೆ. The story of Moses divided into 5 parts. ಮೋಶೆ ಜೀವಿತವನ್ನು ನಾವು ನೋಡುವಾಗ ಇದು 5 ಭಾಗಗಳಾಗಿ ವಿಂಗಡಿಸಲ್ಪಟ್ಟಿದೆ. Faith of first Moses' parent faith. ಮೊದಲನೇದಾಗಿ ನಾವು ನೋಡುವಂಥದ್ದಾದರೆ ಅದು ಮೋಶೆಯ ತಂದೆ ತಾಯಿಗಳ ನಂಬಿಕೆ. And second, his identification. ಎರಡನೇದಾಗಿ ಈತನ ಗುರುತಿಸುವಿಕೆ. And third, preparation. ಮೂರನೇದಾಗಿ ಪ್ರತ್ಯೇಕತೆ. And fourth, salvation. ನಾಲ್ಕನೇದಾಗಿ ರಕ್ಷಣೆ. We look at this about 4 things in last previous week. ಕಳೆದ ವಾರಗಳಲ್ಲಿ ಈ 4 ಭಾಗಗಳು ಮೋಶೆ ಜೀವಿತದಲ್ಲಿ ಕಾಣುವಂಥ ಈ 4 ಸಂಗತಿಗಳ ಬಗ್ಗೆ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. Today I want to talk about Moses' deliverance. ಈ ದಿನ ಮೋಶೆಯ ಜೀವಿತದಲ್ಲಿ ಕಾಣುವಂಥ ಬಿಡುಗಡೆ ಕುರಿತು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಿರ್ತೇವೆ. When God does something, ದೇವರು ಒಂದು ಕಾರ್ಯವನ್ನು ಮಾಡುವಾಗ He will do it one goal. ಆತನ ಒಂದು ಉದ್ದೇಶದೊಂದಿಗೆ ಮಾಡುವಾತನಾಗಿರ್ತಾನೆ. That goal is ಆ ಉದ್ದೇಶವೇನೆಂದರೆ God want to show His glory. ಆ ಉದ್ದೇಶವೇನೆಂದರೆ ದೇವರು ತನ್ನ ಮಹಿಮೆಯನ್ನು ನಮಗೆ ತೋರಿಸಲಿಕ್ಕೆ ಆತನ ಇಷ್ಟಪಡ್ತಾನೆ. Why did God do such great miracles? ಯಾಕೆ ದೇವರು ಅಂತಂಥ ಅದ್ಭುತ ಮಹತ್ ಕಾರ್ಯಗಳನ್ನು ಆತನ ಮಾಡಿರುವಾತನಾಗಿದ್ದಾನೆಂದರೆ so that he can show the glory of God. ಆ ಅದ್ಭುತಗಳ ಮಹತ್ ಕಾರ್ಯಗಳ ಮೂಲಕವಾಗಿ ದೇವರು ತನ್ನ ಮಹಿಮೆಯನ್ನು ನಮಗೆ ಪ್ರಚುರಪಡಿಸುವುದಕ್ಕಾಗಿ. God wants to manifest his glory. ದೇವರು ತನ್ನ ಮಹಿಮೆಯನ್ನು ಪ್ರತ್ಯಕ್ಷಪಡಿಸುವುದಕ್ಕೆ ಆತನು ಇಷ್ಟಪಡುವಾತನಾಗಿದ್ದಾನೆ. But there is a problem. ಆದರೆ ಅಲ್ಲಿ ಸಮಸ್ಯೆಗಳಿದ್ದಾವೆ. Since after the fall of man, ನಾವು ನೋಡ್ತೇವೆ ಮನುಷ್ಯ ದೇವರ ಮಹಿಮೆಯಿಂದ ಬಿದ್ದು ಹೋದ ದಿನದಿಂದ, after the sin came into man and became sinful nature, ಪಾಪವು ಮನುಷ್ಯನಿಗೆ ಪ್ರವೇಶಿಸಿ ಮನುಷ್ಯನು ಪಾಪ ಸ್ವಭಾವಕ್ಕೆ ಒಳಗಾದಾಗಿನಿಂದ that became very difficult to see the glory of God to man. ಇದರ ದೆಸೆಯಿಂದ ದೇವರ ಮಹಿಮೆಯನ್ನು ನೋಡುವಂಥದ್ದು ಮನುಷ್ಯನಿಗೆ ಬಹಳ ಕಷ್ಟಕರವಾಗಿದೆ. Because every man is interested in his own glory and his own honor. ಯಾಕಂದರೆ ಪ್ರತಿ ಮನುಷ್ಯನು ತನ್ನ ಸ್ವಂತ ಗೌರವ, ಸ್ವಂತ ಮಹಿಮೆ ಮೇಲೆ ಬಹಳ ಆಶೆ ಉಳ್ಳಾತನು ಆಗಿದ್ದಾನೆ. So people have no eyes to see his glory. ದೇವರ ಮಹಿಮೆಯನ್ನು ನೋಡುವಂಥ ಕಣ್ಣುಗಳು ಮನುಷ್ಯರಿಗಿಲ್ಲ. So they don't want to look how great is God. ದೇವರು ಎಷ್ಟು ದೊಡ್ಡವನು ಎಂಬುದಾಗಿ ಅವರು ತಿಳಿದವರಲ್ಲ. So when man runs into difficulties and
problems, ಮನುಷ್ಯ ಸಮಸ್ಯೆಗಳಲ್ಲಿ ಕಷ್ಟಗಳಲ್ಲಿ ಆತನು ಹಾದು ಹೋಗುವಾಗ when man comes to the end of his resources, ಮನುಷ್ಯ ತನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ತನಗಿರುವ ಎಲ್ಲ ಪ್ರಯತ್ನಗಳೆಲ್ಲ ಆತನು ವಿಫಲನಾದಾಗ, when man comes to the end of his strength and his power, ತನ್ನ ಬಲವು ತನ್ನಗಿರುವಂಥ ಶಕ್ತಿಯನ್ನು ಆತನು ಕಳ್ಕೊಂಡಾಗ, and that's when it becomes Amen. easy for God to reveal his glory. ಆಗ ದೇವರು ತನ್ನ ಮಹಿಮೆಯನ್ನು ಅವರ ಜೀವನದಲ್ಲಿ ತೋರಿಸುವುದಕ್ಕೆ ಆತನಿಗೆ ಬಹಳ ಸುಲಭವಾಗ್ತದೆ. Here, ಇಲ್ಲಿ the people of Israelites came to the sea in front of them. ಇಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರು ತಮ್ಮ ಪ್ರಯಾಣದಲ್ಲಿ ಕೆಂಪು ಸಮುದ್ರದ ಎದುರಲ್ಲಿ ಬಂದು ನಿಂತಿದ್ದಾರೆ. And that's why God will bring to the place where the sea in front of us. ಅದೇ ರೀತಿ ದೇವರು ನಮ್ಮ ಜೀವನದಲ್ಲಿ ಸಹ ಕೆಂಪು ಸಮುದ್ರದ ಮಾರ್ಗದಲ್ಲಿ ನಮ್ಮನ್ನು ನಜಿಸುವಾತನಾಗಿರ್ತಾನೆ. When we look back, there is Pharaoh. ನಾವು ಹಿಂದೆ ನೋಡುವಾಗ ಅಲ್ಲಿ ಫರೋನ್ ಇರ್ತಾನೆ. No ways to escape. ಅಲ್ಲಿ ನಾವು ತಪ್ಪಿಸಿಕೊಳ್ಳುವಂಥ ಮಾರ್ಗವೇ ನಮಗೆ ಕಾಣುವುದಿಲ್ಲ. Can't move forward, can't move backward. ಮುಂದೆ ಹೋಗ್ಲಿಕ್ಕಾಗಲ್ಲ, ಹಿಂದೆ ಬರಲಿಕ್ಕೂ ಆಗೋದಿಲ್ಲ. The people of Israelites cannot match with the power of Pharaoh. ನಾವು ನೋಡ್ತೇವೆ, ಇಸ್ರಾಯೇಲರಿಗೆ ಫರೋನ ಬಲದ ಸಂಗಡ ತಮ್ಮನ್ನು ಹೋಲಿಸಿಕೊಳ್ಳುವಂಥದ್ದಾದರೆ ಎಷ್ಟು ಮಾತ್ರಕ್ಕೂ ಫರೋನ ಬಲಕ್ಕೆ ಇವರಿಗೆ ಸಮಾನವಿಲ್ಲ. ಫರೋ ಎದುರಲ್ಲಿ ಇವ್ರು ನಿಲ್ಲಿಕ್ಕಾಗುವುದಿಲ್ಲ. The people of Israelites are not army people. ನಾವು ನೋಡ್ತೇವೆ, ಇಸ್ರಾಯೇಲರ ಜನರಿಗೆ ಅವರು ಸೈನ್ಯವಿಲ್ಲ ಅವರಿಗೆ. They are ordinary people. ಅವರು ಯಾವ ಶೂರರಾದಂಥ ಜನರಲ್ಲ, ಅವರು ಬರೀ ಸಾಮಾನ್ಯವಾದಂಥ ಪ್ರಜೆಗಳಾಗಿದ್ದಾರೆ. When you empty yourself, empty your knowledge, empty your wisdom, empty your power, ಯಾವಾಗಾದರೆ ನಿಮ್ಮ ಜೀವನದಲ್ಲಿ ನೀವು ಶಕ್ತಿಯನ್ನು, ನಿಮಗಿರುವ ಜ್ಞಾನವನ್ನು, ಅಧಿಕಾರವನ್ನು, ಬಲವನ್ನು ಎಲ್ಲವನ್ನು ನೀವು ತೊರೆದು ಬಿಡುವಂಥವರಾಗಿರ್ತೀರೋ, that's when we become to qualified and fit to see the glory of God Amen. in our life. ಅದು ಸಮಯ ಏನೆಂದರೆ ದೇವರ ಮಹಿಮೆಯನ್ನು, ದೇವರ ಪ್ರಭಾವವನ್ನು ನಮ್ಮ ಜೀವನದಲ್ಲಿ ನೋಡುವುದಕ್ಕೆ ನಾವು ಅರ್ಹರಾಗುವಂಥ ಸಮಯ ಅದಾಗಿದೆ. The story tells us two things. ಈ ಕತೆ ಕೆಲವು ಸಂಗತಿಗಳನ್ನು ಹೇಳುವಂಥದ್ದಾಗಿದೆ. It shows as a picture of what our attitude must be as a believer. ಈ ಒಂದು ಇಸ್ರಾಯೇಲರು ಕೆಂಪು ಸಮುದ್ರದ ಹತ್ರ ಇರುವಂಥ ಆ ಒಂದು ಕತೆ ಕೆಲವು ಸಂಗತಿಗಳನ್ನು ಹೇಳ್ತೈತೆ. ಅದರಲ್ಲಿ ಏನಂದರೆ, ಎಂಥ ಆ ಪರಿಸ್ಥಿತಿಗೆ ಎಂಥ ಮನೋಭಾವವನ್ನು ನಾವು ಉಳ್ಳವರಾಗಿರ್ತೇವೆ ಎಂಬುದಾಗಿ. It is also show as a picture of who's under a sin, unable to deliver himself from its power, and how it is only God who can deliver. ಅಷ್ಟು ಮಾತ್ರವಲ್ಲ, ಅದು ನಮ್ಮ ಸ್ವಂತ ಶಕ್ತಿಯಿಂದ ಪರಿಹಾರ ಆಗುವಂಥದ್ದು ಅಥವಾ ಬಿಡುಗಡೆ ಆಗುವಂಥದ್ದಲ್ಲ, ಕೇವಲ ದೇವರ ಮಹಿಮೆಯಿಂದ ಮಾತ್ರ ಅದು ಸಾಧ್ಯ ಎಂಬುದಾಗಿ ಈ ಒಂದು ಕತೆ ನಮಗೆ ತೋರಿಸಿಕೊಡುವಂಥದ್ದಾಗಿದೆ. The story of Israelites in Exodus chapter 14 verse 13. ಈ ಒಂದು ಇಸ್ರಾಯೇಲರು ಕೆಂಪು ಸಮುದ್ರದ ಎದುರಲ್ಲಿರುವಂಥ ಕತೆ ವಿಮೋಚನಾ ಕಾಂಡ 14ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. And Moses said to the people, fear not, stand firm and see the
salvation of Lord, which He will work for you today. For the Egyptian whom you see today, you shall never see again. The Lord will fight for you, and you have only to be silent. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು. Amen. ಆಮೆನ್. Here we see that the people of Israel came out of Egypt and facing Pharaoh and Red Sea in front of them. ಇಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಗಡೆ ಬಂದವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ನಾವು ನೋಡ್ತೇವೆ ಅವರು ಫರೋವನ್ನು ಮತ್ತು ಕೆಂಪು ಸಮುದ್ರವನ್ನು ಎದುರುಗೊಳ್ತಾ ಇದ್ದಾರೆ. And people of Israel beginning to murmur. ಇಲ್ಲಿ ಆ ಕೆಂಪು ಸಮುದ್ರ ಎದುರಲ್ಲಿ ಹಿಂದೆ ಫರೋವನ್ನು ನೋಡಿದಾಗ ಅವರು ಗುಣಗುಟ್ಲಿಕ್ಕೆ ಪ್ರಾರಂಭಿಸಿದಾಗ, That shows they have no faith to face Red Sea and Pharaoh. ಈ ಒಂದು ಸಂಗತಿ ಅವರು ಗುಣಗುಟ್ಟುವಂಥದ್ದು ನೋಡುವಾಗ ಅಲ್ಲಿ ತೋರಿಸುವಂಥ ಆ ಗುಣಗುಟ್ಟುವಿಕೆ ತೋರಿಸುವಂಥ ಸಂಗತಿ ಏನಂದರೆ, ಆ ಕೆಂಪು ಸಮುದ್ರ ಎಂಬ ಸಮಸ್ಯೆಯನ್ನು ಎದುರುಗೊಳ್ಳುವಂಥ ನಂಬಿಕೆ ಅವರಿಗೆ ಇರಲಿಲ್ಲ ಎಂಬುದಾಗಿ. They always think like this. They always think like slave thinking. ಅವರಿಗೆ ಒಂದು ಮನೋಭಾವ ಅವರಿಗಿತ್ತು, ಒಂದು ಆಲೋಚನೆ, ಇಂಥ ಆಲೋಚನೆ ಉಳ್ಳವರಾಗಿದ್ದರು. ಅದು ಎಂಥ ಮನೋಭಾವ ಅಂದರೆ ದಾಸತ್ವದ ಮನೋಭಾವ. The people of Israel said to Moses, you should have left us in Egypt. ಇಲ್ಲಿ ಆ ಇಸ್ರಾಯೇಲರ ಮೋಶೆಗೆ ಹೇಳ್ತಾರೆ, ನೀ ನಮ್ಮನ್ನು ಐಗುಪ್ತ ದೇಶದಲ್ಲೇ ಬಿಡಬೇಕಾಗಿತ್ತು ಎಂಬುದಾಗಿ. We could serve the people of Egyptian. We could serve the ನಾವು ಐಗುಪ್ತರಿಗೆ ದಾಸರಾಗಿಯೇ ಇರ್ತಾ ಇದ್ದೆವು. We could live there. ನಾವು ಐಗುಪ್ತ ದೇಶದಲ್ಲೇ ಜೀವಿಸ್ತಾ ಇದ್ದೆವು. But you brought us in the midst of dying and living. ಇಲ್ಲಿ ನೀವು ನಮ್ಮನ್ನು ಸಾಯುವುದಕ್ಕೆ ಐಗುಪ್ತ ದೇಶದಿಂದ ನೀನು ಈ ಒಂದು ಇಲ್ಲಿಗೆ ಕರ್ಕೊಂಡು ಬಂದಿದ್ದಿ ಎಂಬುದಾಗಿ. Pharaoh is chasing us when he is going to come. He will cut off the people of Israelites. ಅವ್ರು ಹೇಳ್ತಿದ್ದಾರೆ, ನೋಡಿ ಫರೋನು ನಮ್ಮ ಹಿಂದಟ್ಕೊಂಡು ಬರ್ತಿದ್ದಾನೆ, ಅವನ ಹತ್ತಿರ ಬಂದರೆ ನಮ್ಮನ್ನು ಖಂಡಿತ ಕಡಿದು ಹಾಕಿ ನಮ್ಮನ್ನು ಸಂಹಾರ ಮಾಡಿ ಬಿಡ್ತಾನೆ ಎಂಬುದಾಗಿ. And whatever the people of Israel saying to Moses, ಇಲ್ಲಿ ಇಸ್ರಾಯೇಲರು ತಮಗೆ ಬಾಯಿಗೆ ಬಂದಾಗಿ ಏನೆಲ್ಲ ಮಾತಾಡ್ತಿದ್ದಾಗ್ಯೂ, and Moses said one thing. ಅವ್ರು ಹೀಗೆ ಮಾತಾಡ್ತಿದ್ದಾಗ್ಯೂ ಮೋಶೆ ಮಾತ್ರ ಒಂದು ಮಾತನ್ನು ಹೀಗೆ ಹೇಳ್ತಿದ್ದಾನೆ, Stand still. ಸುಮ್ಮನೆ ನಿಂತುಕೊಂಡಿದ್ದು. The word from God can comfort us. ದೇವರ ವಾಕ್ಯ ನಮ್ಮನ್ನು ಆಧರಿಸುವಂಥದ್ದು, ಬಲಪಡಿಸುವಂಥದ್ದಾಗಿದೆ. Stand still means ಸುಮ್ಮನೆ ನಿಂತುಕೊಳ್ಳುರಿ ಅಂತ ಅರ್ಥವೇನೆಂದರೆ, do not be nervous. ನೀನು ಭಯಪಡಬೇಡ, Do not be afraid. ಹೆದರಬೇಡ, Do not be screaming. ನೀನು ಕೂಗಾಡಬೇಡ. Just believe in God. ನೀನು ದೇವರಲ್ಲಿ ಜಸ್ಟ್ ನೀನು ಭರವಸೆ ಇಡುವವನಾಗು.
they have to believe and stand still. ಅವರು ನಂಬಿ ಅವರು ಸುಮ್ಮನೆ ನಿಂತುಕೊಂಡರೆ ಕೊಂಡರೆ They have to believe and stand still, and they have to see the salvation of God. ಅವರು ಸುಮ್ಮನೆ ನಿಂತುಕೊಳ್ಳಬೇಕು ಮತ್ತು ದೇವರ ರಕ್ಷಣೆಯನ್ನು ನೋಡುವವರಾಗಿರಬೇಕು ಎಂಬುದಾಗಿ. Some people will say that ಕೆಲವು ಜನರು ಹೀಗೆ ಹೇಳ್ತಾರೆ, I'm not believing God, but I am safe in my family. ಕೆಲವರು ಹೀಗೆ ಹೇಳ್ತಾರೆ, ನಾನು ದೇವರ ನಂಬುವುದಿಲ್ಲ, ಆದರೆ ನನ್ನ ಕುಟುಂಬ ತುಂಬ ಚೆನ್ನಾಗಿದೆ. But if the problems comes, ಆದರೆ ಸಮಸ್ಯೆಗಳು ಅಂಥವರ ಜೀವನದಲ್ಲಿ ಬರುವಂಥದ್ದಾದರೆ they start to believe God. ಆಗ ದೇವರನ್ನು ಅವರು ನಂಬಲಿಕ್ಕೆ ಪ್ರಾರಂಭಿಸುವಂಥವರಾಗಿರ್ತಾರೆ. Without faith, without God, ನಂಬಿಕೆ ಇಲ್ಲದೆ ಮತ್ತು ದೇವರು ಇಲ್ಲದೆ is a man would depend on the self-confidence, self-strength. ಮನುಷ್ಯರು ಏನು ಮಾಡ್ತಾರಂದರೆ, ದೇವರು ಮತ್ತು ದೇವರ ಮೇಲೆ ನಂಬಿಕೆ ಇಲ್ಲದವರಾಗಿ ಕೇವಲ ತಮ್ಮ ಸ್ವಂತ ಬಲದ ಮೇಲೆ, ಸ್ವಂತ ಜ್ಞಾನದ ಮೇಲೆ ಆತುಕೊಳ್ಳುವವರಾಗಿರ್ತಾರೆ. When you have faith, ಆದರೆ ನಿಮಗೆ ನಂಬಿಕೆ ಇರುವಾಗ you will face all kind of impossibilities. ನಿಮ್ಮ ಜೀವನದಲ್ಲಿ ಅನೇಕ ಅಸಾಧ್ಯವಾದಂಥ ಪರಿಸ್ಥಿತಿಗಳ ಮೂಲಕ ನೀವು ಹೋಗುವಾಗ you will face the problems, you will face the difficulties. ನೀವು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು, ಕಷ್ಟಗಳನ್ನು, ಅಂಥ ಸಂಗತಿಗಳನ್ನು ಹಾದು ಹೋಗುವಾಗ and you will overcome by faith. ಹಾಗಿದ್ದಾಗ್ಯೂ ಅಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀವು ದೇವರ ನಂಬುವವರಾಗಿರುವುದರಿಂದ ಆ ಸಮಸ್ಯೆಗಳನ್ನು ನೀವು ಜಯಿಸುವವರಾಗಿರ್ತೀರಿ. And when you have faith, ನಿಮಗೆ ನಂಬಿಕೆ ಇರುವಾಗ you will cause your problems, you will cause your difficulties. ನಿಮ್ಮ ಜೀವನದಲ್ಲಿ ನಿಮಗಿರುವಂಥ ಸಮಸ್ಯೆಗಳನ್ನು, ಕಷ್ಟಗಳನ್ನು ದಾಟಿ ಹೋಗುವವರಾಗಿರ್ತೀರಿ. ಆಮೆನ್. At last, ಕಡೆಗೆ when you have faith, ನಿಮ್ಮ ಜೀವನದಲ್ಲಿ ನೀವು ನಂಬಿಕೆ ಉಳ್ಳವರಾದಾಗ you will able to cross the Red Sea and ಅದು ನಿಮ್ಮ ಜೀವನದಲ್ಲಿ ನೀವು ನಂಬಿಕೆ ಉಳ್ಳವರಾದಾಗ ಈವನ್ ನೀವು ಕೆಂಪು ಸಮುದ್ರವನ್ನು, ಫರೋನ ಸೈನ್ಯವನ್ನು ಸಹ ಮತ್ತು ದಾಟಿ ಜಯಿಸಿ ನಡೆಯುವಂಥವರಾಗಿರ್ತೀರಿ. ಆಮೆನ್. ಪೀಪಲ್ ಆಫ್ ಇಸ್ರಾಯೇಲ್ಸ್, ಇಲ್ಲಿ ಇಸ್ರಾಯೇಲರು ಅನ್ನು ನಾವು ನೋಡುವಾಗ those people is ready to go to the world life. ಇಲ್ಲಿ ಅವರು ಕೆಂಪು ಸಮುದ್ರ ಎದುರಲ್ಲಿ ಬಂದ ಕಾರಣದಿಂದ ಅವ್ರು ಎನಿಸ್ತಾರೆ, ನಾವು ತಿರುಗಿ ಐಗುಪ್ತರಿಗೆ ದಾಸರಾಗಿರ್ತೇವೆ, ನಾವು ತಿರುಗಿ ಐಗುಪ್ತಕ್ಕೆ ಹೋಗಿ ಬಿಡ್ತೇವೆ ಎಂಬುದಾಗಿ. They are ready to go in the difficulties. ಅವರು ತಿರುಗಿ ಆ ಹಳೆ ಕಷ್ಟದ ಜೀವಿತಕ್ಕೆ ಹಿಂತಿರುಗಬೇಕೆಂಬುದಾಗಿ ಅವರು ಮನಸ್ಸು ಮಾಡ್ತಾರೆ. Suffering of Egypt is more better than suffering here. ಅವರು ಹೇಳ್ತಿದ್ದಾರೆ, ಇಲ್ಲಿ ಈ ಕೆಂಪು ಸಮುದ್ರ ಎದುರಲ್ಲಿ ನಾವು ನಾಶವಾಗೋದಕ್ಕಿಂತ, ಇಲ್ಲಿ ಕಷ್ಟಪಡೋದಕ್ಕಿಂತ ಐಗುಪ್ತ ದೇಶದಲ್ಲಿ ದಾಸರಾಗಿ ಕಷ್ಟಪಡುವಂಥದ್ದೇ ತುಂಬ ಒಳ್ಳೆಯದು ಎಂಬುದಾಗಿ. When you will face more difficulties, ನಮ್ಮ ಜೀವನದಲ್ಲಿ ನಾವು ಅನೇಕ ಸಮಸ್ಯೆಗಳನ್ನು, ಕಷ್ಟಗಳಲ್ಲಿ ಹಾದು ಹೋಗುವಾಗ then you will find grace of God. ಆಗ ನಾವು ದೇವರ ಕೃಪೆಯನ್ನು ನಾವು ಕಂಡುಕೊಳ್ಳುವಂಥವರಾಗಿರ್ತೇವೆ. The grace will help you to stand in midst of
problems and difficulties. ಮತ್ತು ಆ ಕೃಪೆ, ಆ ದೇವರ ದಯೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು, ಕಷ್ಟಗಳನ್ನು ಜಯಿಸಿ ದಾಟಿ ನಡೆಯುವ ಹಾಗೆ ನಮಗೆ ಸಹಾಯ ಮಾಡುವಂಥದ್ದಾಗಿರ್ತದೆ. Grace will help us to stand in the God's way. ದೇವರ ಕೃಪೆ ದೇವರ ಮಾರ್ಗದಲ್ಲಿ ನಾವು ಸ್ಥಿರವಾಗಿ ನಿಲ್ಲುವ ಹಾಗೆ ನಮಗೆ ಸಹಾಯ ಮಾಡ್ತೈತೆ. And here we see that ಇಲ್ಲಿ ನಾವು ನೋಡ್ತಿರುವಂಥ ವಿಷಯವೇನೆಂದರೆ, the Moses is saying to people of Israelites, ಮೋಶೆ ಇಸ್ರಾಯೇಲರಿಗೆ ಹೀಗೆ ಹೇಳ್ತಿದ್ದಾನೆ, fear not, stand firm. ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿರಿ. Stand still means ಸುಮ್ಮನೆ ನಿಂತುಕೊಂಡಿರಿ ಅಂದರೆ ಅದರ ಅರ್ಥವೇನೆಂದರೆ, is a position of man who believes in God. ದೇವರಲ್ಲಿ ನಂಬಿಕೆ ಇಟ್ಟಂಥ ಮನುಷ್ಯನ ಸ್ಥಿತಿ ಮತ್ತು ಸ್ಥಾನವಾಗಿದೆ. He will wait for God's direction. ಅಲ್ಲಿ ಮತ್ತಷ್ಟು ಮಾತ್ರವಲ್ಲ, ದೇವರ ಒಂದು ನಡೆಸುವಿಕೆಗಾಗಿ ಕಾದು ಅಲ್ಲಿ ಆ ದೇವರು ಆ ಸ್ಥಳದಲ್ಲಿ, ಆ ಸ್ಥಾನದಲ್ಲಿ ನಿಂತುಕೊಳ್ಳುವಂಥದ್ದಾಗಿದೆ. Even in the midst of challenges, even in the midst of problems, even in the midst of difficulties, he will wait for the God's direction. ನಾವು ನೋಡ್ತೇವೆ, ತನಗಿರುವಂಥ ಎಲ್ಲ ಕಷ್ಟಗಳು, ಸಮಸ್ಯೆಗಳು, ಎಲ್ಲ ಥರದ ಉಪದ್ರವಗಳ ಮಧ್ಯದಲ್ಲಿ ದೇವರು ತನಗೆ ಕೊಟ್ಟಂಥ ಸ್ಥಾನದಲ್ಲಿ ನಿಂತುಕೊಂಡು ದೇವರಿಗಾಗಿ ಆತನು ಎದುರು ನೋಡುವಾತನಾಗಿರ್ತಾನೆ. Putting Amen. your faith means Amen. leaning towards God more. ದೇವರಲ್ಲಿ ನಂಬಿಕೆ ಇಡುವಂಥದ್ದು ಅಂದರೆ ಅರ್ಥವೇನೆಂದರೆ, ದೇವರ ಮೇಲೆ ಹೆಚ್ಚೆಚ್ಚಾಗಿ ಆತುಕೊಳ್ಳುವಂಥದ್ದಾಗಿದೆ. To believe in God more. ದೇವರಲ್ಲಿ ಹೆಚ್ಚೆಚ್ಚಾಗಿ ಭರವಸವಿಡುವಂಥದ್ದಾಗಿದೆ. When you have faith, you will face the impossibilities. ನಿಮ್ಮ ಜೀವನದಲ್ಲಿ ಈ ರೀತಿ ನೀವು ನಂಬಿಕೆಯಲ್ಲಿರುವಾಗ ಅಸಾಧಾರಣವಾದ ಪರಿಸ್ಥಿತಿಗಳನ್ನು ನೀವು ಎದುರಿಸುವಂಥವರಾಗಿರ್ತೀರಿ. The flesh will say that ಫ್ಲೆಶ್, ನಮ್ಮ ಶರೀರ ಸ್ವಭಾವ ಹೀಗೆ ಹೇಳ್ತೈತೆ, no, you go back, you Amen. go Yes, yes. back. ನೀನು ಹಿಂತಿರುಗಿ ಹೋಗು ಎಂಬುದಾಗಿ ಅದು ಹೇಳ್ತೈತೆ. When you have faith, ಆದರೆ ನೀನು ನಂಬಿಕೆಯಲ್ಲಿರುವಾಗ something inside of you tells that ನಿಮ್ಮ ಒಳಗಡೆ ಇರುವಂಥ ಒಂದು ಸಂಗತಿ ನಿಮಗೆ ಹೀಗೆ ಹೇಳ್ತೈತೆ, God have some way to change your problems. ನಿಮ್ಮ ಅಂತರಂಗ ಈಗ ನಿಮಗೆ ಹೇಳ್ತೈತೆ, ನಿನ್ನ ಸಮಸ್ಯೆಗಳಿಂದ ನಿನ್ನನ್ನು ಬಿಡುಗಡೆ ಮಾಡಲಿಕ್ಕೆ, ಆ ಸಮಸ್ಯೆಗಳಲ್ಲಿ ಮಾರ್ಗ ಮಾಡಲಿಕ್ಕೆ ದೇವರಿಗೆ ತನ್ನದಾದ ಮಾರ್ಗವಿದೆ ಎಂಬುದಾಗಿ. When all the people of Israelites were speaking unbelief, ಇಲ್ಲಿ ಇಸ್ರಾಯೇಲ್ರೆಲ್ಲರೂ ಅಪನಂಬಿಕೆಯನ್ನು ಉಳ್ಳವರಾಗಿ ಮಾತಾಡ್ತಿರುವಾಗ, but Moses is speaking faith. ಆದರೆ ಇಲ್ಲಿ ಮೋಶೆ ನಂಬಿಕೆಯನ್ನು ಆತನು ಮಾತಾಡ್ತಿದ್ದಾನೆ. When you will see the salvation of God in your life, ನೀವು ದೇವರ ರಕ್ಷಣೆ ಕಾರ್ಯವನ್ನು ಯಾವಾಗ ನಿಮ್ಮ ಜೀವನದಲ್ಲಿ ನೋಡ್ತೀರಾ? when you are empty, God will work in your side. ಯಾವಾಗ ನಮ್ಮ ಜೀವನದಲ್ಲಿ ದೇವರ ರಕ್ಷಣೆಯನ್ನು ನಾವು ನೋಡ್ತೇವಂದರೆ, ನಮ್ಮ ಸ್ವಂತ ಬಲ, ಸ್ವಂತ ಶಕ್ತಿ, ನಮಗಿರುವಂಥ ನಮ್ಮದು ಎಂಬುವಂಥ ಸಂಗತಿಯನ್ನು ನಾವು ತ್ಯಜಿಸಿದಾಗ, ಅದನ್ನು ಖಾಲಿ ಮಾಡಿಕೊಂಡಾಗ, it is not power, it is not your power, it is not your wisdom will Amen. overcome that. ನಿಮಗಿರುವಂಥ ಸಮಸ್ಯೆಗಳನ್ನು, ನಿಮಗಿರುವಂಥ ಸ್ವಂತ ಬಲ, ಸ್ವಂತ ಜ್ಞಾನ ಜಯಿಸುವಂಥದ್ದಲ್ಲ,
by believing that God will going to protect us. That will bring victory to us. ನಾವು ನೋಡ್ತೇವೆ ನಮ್ಮ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮ ಜ್ಞಾನ ನಮ್ಮ ಶಕ್ತಿ ನಮ್ಮನ್ನು ರಕ್ಷಿಸುವುದಿಲ್ಲ, ಬದಲಾಗಿ ದೇವರು ನನಗಿದ್ದಾನೆ, ಆತ ನನಗೆ ಸಹಾಯ ಮಾಡ್ತಾನೆ ಕಾಪಾಡ್ತಾನೆ ಎಂಬ ನಂಬಿಕೆ ನಮ್ಮ ಜೀವನದಲ್ಲಿ ಜಯವನ್ನು ಕೊಡುವಂಥದ್ದಾಗಿರ್ತದೆ. You will do something by your power, by your strength. ನಮ್ಮ ಜೀವನದಲ್ಲಿ ನಮ್ಮ ಸ್ವಂತ ಶಕ್ತಿಯಿಂದ ಸ್ವಂತ ಬಲದಿಂದ ನಾವೇನಾದರೂ ಮಾಡುವಾಗ it ends up with huge disappointment. ಅದರ ಅಂತ್ಯ ನಮ್ಮ ಸ್ವಂತ ಬಲದಿಂದ ನಾವು ಕಾರ್ಯಗಳು ಮಾಡಲಿಕ್ಕೆ ಪ್ರಯತ್ನಿಸುವಾಗ ಅದರ ಅಂತ್ಯ ಬಹಳ ನಿರಾಶಾದಾಯಕವಾಗಿರ್ತೈತೆ. It is end up with we cannot believe God. ಅದರ ಅಂತ್ಯ ಹೇಗಿರ್ತೈತೆ ಅಂದರೆ ಇನ್ನು ದೇವರನ್ನು ನಮಗೆ ನಂಬಲಿಕ್ಕೆ ಆಗದ ಒಂದು ಸ್ಥಿತಿಗೆ ನಾವು ತಲುಪುವಂಥವರಾಗಿರ್ತೇವೆ. Then God comes to rescue us. ಆಗ ದೇವರು ನಮ್ಮನ್ನು ರಕ್ಷಿಸಲಿಕ್ಕೆ ಬರುವಾತನಾಗಿರ್ತಾನೆ. God provides His faith to face problems. ನಾವು ನಮ್ಮ ಸ್ವಂತ ಶಕ್ತಿ ಮೇಲೆ ನಂಬಿಕೆಯನ್ನು ಕಳ್ಕೊಂಡಂಥ ಸಮಯದಲ್ಲಿ ದೇವರು ನಮ್ಮ ಸಮಸ್ಯೆಗಳನ್ನು ಎದುರಿಸುವಂಥ ಜಯಿಸುವಂಥ ಬಲವನ್ನು ನಮಗೆ ಕೊಡುವಂಥ ಆತನಾಗಿರ್ತಾನೆ. Here people of Israel in same thing. ಇಲ್ಲಿ ಇಸ್ರಾಯೇಲ್ ಜೀವನದಲ್ಲಿ ಸಹ ಇದೇ ಸಂಗತಿ ನಡೆದಿರುವಂಥದ್ದನ್ನು ನಾವು ನೋಡ್ತೇವೆ. In front of them is a Red Sea. ಇಲ್ಲಿ ನಾವು ನೋಡ್ತಿದ್ದೇವೆ ಅವರ ಎದುರಲ್ಲಿ ಕೆಂಪು ಸಮುದ್ರವಿದೆ. In back there is Pharaoh coming. ಹಿಂದೆ ಫರೋನ್ ಅವರನ್ನು ಹಿಂದಟ್ಟಿಕೊಂಡು ಬರ್ತಿದ್ದಾನೆ. And no way to escape. ಅಲ್ಲಿ ಅವರು ತಪ್ಪಿಸ್ಕೊಳ್ಳಿಕ್ಕೆ ಅವ್ರಿಗೆ ಮಾರ್ಗವೇ ಇಲ್ಲ. And they may think like that, how can God save us in this difficult circumstances? ಈ ಒಂದು ಈ ಕಠಿಣವಾದ ಅಸಾಧ್ಯವಾದ ಪರಿಸ್ಥಿತಿಗಳಲ್ಲಿ ದೇವರು ಹೇಗೆ ನಮಗೆ ಸಹಾಯ ಮಾಡಲಿಕ್ಕೆ ಆಗ್ತೈತೆ ಎಂಬುದಾಗಿ ಅವರು ಆಲೋಚಿಸ್ತಿದ್ದಾರೆ. And they unbelieve to God. ಆ ಪರಿಸ್ಥಿತಿಯಲ್ಲಿ ದೇವರನ್ನು ನಂಬಲಿಕ್ಕೆ ಅವ್ರಿಗೆ ಅಸಾಧ್ಯವಾಗಿತ್ತು. And that's when God came to rescue the people of Israelites. ಯಾವುದಾದ್ರೆ ನಂಬಲಿಕ್ಕೆ ಅಸಾಧ್ಯವಾದ ಪರಿಸ್ಥಿತಿಗೆ ಅವರು ಬಂದರು, ಆ ಪರಿಸ್ಥಿತಿಯಲ್ಲಿ ದೇವರು ಅವರನ್ನು ರಕ್ಷಿಸಲಿಕ್ಕೆ ಆತನ ಇಳಿದು ಬಂದಾತನಾಗಿದ್ದಾನೆ. In Luke chapter, ಲೂಕನ ಸುವಾರ್ತೆ, we see that one father come to Jesus. ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಒಂದು ತಂದೆ ಯೇಸು ಸ್ವಾಮಿ ಬಳಿಗೆ ಬರುವಂಥದ್ದನ್ನು. And father tells to Jesus, ಆ ತಂದೆ ಯೇಸು ಸ್ವಾಮಿ ಬಳಿಯಲ್ಲಿ ಹೀಗೆ ಹೇಳ್ತಾರೆ, my son is demon possessed. ನನ್ನ ಮಗ ದೆವ್ವ ಪೀಡಿತನಾಗಿದ್ದಾನೆ. I have gone to prayer meetings. ನಾನು ಅನೇಕ ಸ್ಥಳಗಳಿಗೆ ಹೋಗಿದ್ದೇನೆ. I have done with my power. ನನಗಿರುವಂಥ ಶಕ್ತಿ ಇಂದ ಏನು ಮಾಡಬೇಕು ಅದೆಲ್ಲ ಮಾಡಿದ್ದೇನೆ. I have gone to your disciples. ನಿಮ್ಮ ಶಿಷ್ಯರ ಸಂಗಡ ಸಹ ನಾನು ಅವರನ್ನು ಕರ್ಕೊಂಡು ಬಂದಿದ್ದೇನೆ. It will not, it is never leave my son. ಆದರೂ ಸಹ ಆ ದೆವ್ವದಿಂದ ನನ್ನ ಮಗನಿಗೆ ಬಿಡುಗಡೆ ಆಗಲಿಲ್ಲ. And he says, and God said that, ಅಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ, all things when you believe God, you will see the glory of God. ಅಲ್ಲ ಆತನು ಹೇಳ್ತಾನೆ, ನೀನು ನಂಬುತ್ತೀಯಾ, ನಂಬುವಂಥದ್ದು ನಿನ್ನಿಂದಾದರೆ ನಂಬುವವನಿಗೆಲ್ಲ ಸಾಧ್ಯ ಎಂಬುದಾಗಿ. Amen. ಆಮೆನ್. Here the son father is telling to Jesus, I am able to
believe. ಅಲ್ಲಿ ಆ ತಂದೆ ಹೇಳ್ತಾನೆ ನಾನು ನಂಬುತ್ತೇನೆ ಎಂಬುದಾಗಿ. But help my unbelief. ಅಪನಂಬಿಕೆ ಇಲ್ಲದ ಹಾಗೆ ನನಗೆ ಸಹಾಯ ಮಾಡು ಎಂಬುದಾಗಿ. When you do something, when you do with your power, with your strength, ನೀನು ಏನಾದರೂ ನಿನ್ನ ಸ್ವಂತ ಬಲದಿಂದ ಸ್ವಂತ ಶಕ್ತಿಯಿಂದ ಕೆಲಸ ಮಾಡುವಾಗ it is end up with unbelief to God. ಅದು ದೇವರ ಮೇಲೆ ಅಪನಂಬಿಕೆಯೊಂದಿಗೆ ಮುಕ್ತಾಯವಾಗ್ತದೆ. Amen. ಆಮೆನ್. And that's when God says that to man, I will heal your son. ಆಗ ಯೇಸು ಸ್ವಾಮಿ ಹೇಳ್ತಾರೆ ನಿನ್ನ ಮಗನನ್ನು ಕರ್ಕೊಂಡು ಬಾ ನಾನು ಗುಣಪಡಿಸ್ತೇನೆ ಎಂಬುದಾಗಿ. He did not tell that you are not having faith. How can I heal your son? ಅಲ್ಲಿ ಯೇಸು ಸ್ವಾಮಿ ನಿನಗೆ ನಂಬಿಕೆ ಇಲ್ಲ ನಾನು ನಿನ್ನ ಮಗನನ್ನು ಗುಣಪಡಿಸಲಿಕ್ಕೆ ಆಗಲ್ಲ ಎಂಬುದಾಗಿ ಹೇಳಲಿಲ್ಲ. In this situation where the people of Israel filled with unbelief, ಇಲ್ಲಿ ಸಹ ಇಸ್ರಾಯೇಲರು ಬಹಳ ಅಪನಂಬಿಕೆಯಿಂದ ತುಂಬಲ್ಪಟ್ಟವರಾಗಿದ್ದಾರೆ. the God is never telling that you are not my people, you get lost of my presence. ಇಲ್ಲಿ ದೇವರು ಅವರಿಗೆ ಹೀಗೆ ಹೇಳಲಿಲ್ಲ ನೀವು ನನ್ನ ಜನರಲ್ಲ, ನನ್ನ ನಂಬುತ್ತಾ ಇಲ್ಲ, ನನ್ನ ಪ್ರಸನ್ನತೆಯಿಂದ ಹೊರಗೆ ಹೋಗಿ ಎಂಬುದಾಗಿ. God gave his faith to his people to face every problem. ದೇವರು ಎಂದೆಂದಿಗೂ ಯಾವಾಗಲೂ ತನ್ನ ಜನರಿಗೆ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಜಯಿಸುವ ಹಾಗೆ ನಂಬಿಕೆಯನ್ನು ಉಂಟು ಮಾಡುವ ಆತನಾಗಿದ್ದಾನೆ. Let us turn to ನಾವೆಲ್ಲರೂ ಸತ್ಯವೇದವನ್ನು Psalms 121. ಕೀರ್ತನೆ 121. I lift up my eyes to the hills, for where does my help come from? My helps come from who made heaven and earth. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. Amen. Here we say that my help comes from Lord, the one who created heaven and earth. ಇಲ್ಲಿ ಭಕ್ತನು ಹೇಳ್ತಿದ್ದಾನೆ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ. God can will change anything. ನಮ್ಮ ದೇವರು ಏನನ್ನಾದರೂ ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. He can change the nature for us. ನಮ್ಮ ದೇವರು ಪ್ರಕೃತಿಯನ್ನು ಸಹ ಬದಲಾಯಿಸಬಲ್ಲಾತನಾಗಿದ್ದಾನೆ. He can do anything for us. ಆತನು ನಮಗೋಸ್ಕರ ಎಷ್ಟು ದೊಡ್ಡ ಕಾರ್ಯ ಬೇಕಾದರೂ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. At last the people of Israelites gone to their land to other side of the sea. ನಾವು ಕಡೆಯದಾಗಿ ನಾವು ನೋಡ್ತೇವೆ ಇಸ್ರಾಯೇಲ್ಯರು ಸಮುದ್ರವನ್ನು ಹೊಳನೆಲವನ್ನು ದಾಟಿದಂತೆ ದಾಟಿ ಆಚೆ ಕಡೆಗೆ ಅವರು ಹೋದರು ಎಂಬುದಾಗಿ. And second, ಎರಡನೇದಾಗಿ it is the picture of that we cannot come out of sin and sin bondage. ನಾವು ನಮ್ಮ ಸ್ವಂತ ಬಲದಿಂದ ಸ್ವಂತ ಶಕ್ತಿಯಿಂದ ಪಾಪದಿಂದ ಪಾಪದ ಸ್ವಭಾವದಿಂದ ಬಿಡುಗಡೆ ಹೊಂದಲಿಕ್ಕೆ ಆಗಲ್ಲ ಎಂಬುದನ್ನು ಈ ಒಂದು ಕಥೆ ಸೂಚಿಸುವಂಥದ್ದಾಗಿದೆ. Sin is the biggest problem of human life. ಪಾಪ ಅನ್ನುವಂಥದ್ದು ಮನುಷ್ಯ ಜೀವನದ ಒಂದು ದೊಡ್ಡ ಸಮಸ್ಯೆಯಾಗಿದೆ. The slavery of sin is the biggest problem that every man is finding out to come out of bondage of sin, and he cannot come out.
ನಾವು ನೋಡ್ತೇವೆ ಈ ಒಂದು ಪಾಪದ ಬಂಧನದಿಂದ ಬಿಡುಗಡೆ ಹೊಂದುವಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಪ್ರತಿ ಮನುಷ್ಯ ಪಾಪದ ಬಂಧನದಿಂದ ಹೊರಗಡೆ ಬರಲಿಕ್ಕೆ ಶತ ಪ್ರಯತ್ನ ಮಾಡ್ತಾನೆ, ಬಟ್ ಅವನಿಂದ ಅದು ಸಾಧ್ಯವಾಗ್ತಾ ಇಲ್ಲ. And there, in the story of Moses was became the mediator to lead the people for other side of the sea. ಇಲ್ಲಿ ಮೋಶೆಯ ಜೀವನದಲ್ಲಿ ನಾವು ನೋಡುವಾಗ ಇಸ್ರಾಯೇಲ್ ಜನರನ್ನು ಸಮುದ್ರದ ಆಚೆ ಕಡೆಗೆ ನಜಿಸುವಾತನು ಮೋಶೆ ಆಗಿದ್ದಾನೆ. And in our life Jesus became mediator to lead us in salvation, to lead us in every blessings of God. ಅಲ್ಲಿ ಮೋಶೆ ಇಸ್ರಾಯೇಲರನ್ನು ಕೆಂಪು ಸಮುದ್ರ ದಾಟಿಸಿದ ಹಾಗೆ, ಬಿಡುಗಡೆ ಮಾಡಿ ದಾಟಿಸಿದ ಹಾಗೆ ನಮ್ಮ ಜೀವನದಲ್ಲಿ ನಾವು ನೋಡುವಂಥದ್ದಾದರೆ ಯೇಸುವು ನಮ್ಮನ್ನು ಪಾಪ ಬಂಧನದಿಂದ ಬಿಡುಗಡೆ ಮಾಡಿ ರಕ್ಷಣೆಯಲ್ಲಿ ಮತ್ತು ದೇವರ ಆಶೀರ್ವಾದಗಳಲ್ಲಿ ಅದನ್ನು ನಜಿಸುವಾತನಾಗಿದ್ದಾನೆ. Same way, ಅದೇ ರೀತಿ we look about stand still. ಅಷ್ಟು ಮಾತ್ರ ಇಲ್ಲಿ ಒಂದು ಸಂಗತಿ ನಾವು ನೋಡ್ತೇವೆ, ಸುಮ್ಮನೆ ನಿಂತುಕೊಂಡಿದ್ದು ಎಂಬುದಾಗಿ. And see the salvation of God. ಸುಮ್ಮನೆ ನಿಂತುಕೊಂಡಿದ್ದು ದೇವರ ರಕ್ಷಣೆಯನ್ನು ನೋಡಿರಿ ಎಂಬುದಾಗಿ. Stand still means it is not to be inactive. ಸುಮ್ಮನೆ ನಿಂತುಕೊಂಡಿರುವಂಥದ್ದಂದರೆ ಸೋಮಾರಿಯಾಗಿ ಯಾವ ಕೆಲಸ ಮಾಡದೆ ಇರುವಂಥದ್ರ ಕುರಿತಲ್ಲ. It is to wait for the Amen. It is to wait for the direction of God in the midst of problems and in the midst of difficult. ಎಲ್ಲ ಸಮಸ್ಯೆಗಳ ಕಷ್ಟಗಳ ಮಧ್ಯದಲ್ಲಿ ದೇವರ ಮಾರ್ಗದರ್ಶನಕ್ಕಾಗಿ ನಜಿಸುವಿಕೆಗಾಗಿ ಎದುರು ನೋಡುವಂಥದ್ದು ಆಗಿದೆ ಸುಮ್ಮನೆ ನಿಂತುಕೊಳ್ಳುವಂಥದ್ದಂತ ಹೇಳುವಾಗ. Second, we cannot deliver us from sin and bondage of sin. ನಾವು ನಮ್ಮ ಸ್ವಂತ ಬಲದಿಂದ ಸ್ವಂತ ಶಕ್ತಿಯಿಂದ ಪಾಪದಿಂದ ಮತ್ತು ಪಾಪದ ಬಂಧನದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು. Jesus came to save us from the bondage of sin. ಯೇಸು ತಾನೇ ನಮ್ಮನ್ನು ಪಾಪದಿಂದ ಮತ್ತು ಪಾಪದ ಬಂಧನದಿಂದ ಬಿಡುಗಡೆ ಮಾಡಲಿಕ್ಕೆ ಬಂದಿರುವಂಥ ಆತನಾಗಿದ್ದಾನೆ. Amen. God bless you. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರ ವಾಕ್ಯ ಸಂದೇಶವನ್ನು ಕೇಳಿದ್ದೇವೆ. ಮೋಶೆ ಜೀವನದಲ್ಲಿ ಅವನ ನಂಬಿಕೆ ಜೀವಿತನ 5 ಭಾಗವಾಗಿ ವಿಂಗಡಿಸಿಕೊಂಡು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. 5ನೇ ಭಾಗ ಬಿಡುಗಡೆ ಎಂಬುದರ ಕುರಿತು ಇವತ್ತು ನಾವು ಧ್ಯಾನ ಮಾಡಿದ್ದೇವೆ. ಇಸ್ರಾಯೇಲರನ್ನು ಕೆಂಪು ಸಮುದ್ರದಿಂದ ಅಸಾಧ್ಯವಾದದ್ದು, ಅಂದರೆ ಕೆಂಪು ಸಮುದ್ರವನ್ನು ದಾಟುವಂಥದ್ದು ಫರೋ ಕೈಯಿಂದ ಬಿಡುಗಡೆ ಹೊಂದುವಂಥದ್ದು ಅಸಾಧ್ಯವಾಗಿತ್ತು. ಬಟ್ ಆದರೆ ಫರೋ ಕೈಯಿಂದ ಮತ್ತು ಆ ಕೆಂಪು ಸಮುದ್ರದಿಂದ ಬಿಡುಗಡೆ ಹೊಂದಿ ಅದನ್ನು ದಾಟಿ ಆಚೆ ಕಡೆಗೆ ನಜಿಸಿರುವಂಥ ಆತನು ದೇವರಾಗಿದ್ದಾನೆ. ದೇವರು ಮೋಶೆ ಮೂಲಕ ಕಾರ್ಯವನ್ನು ಮಾಡಿರುವಂಥ ಆತನಾಗಿದ್ದಾನೆ. ಅನೇಕ ಸಂಗತಿಗಳನ್ನು ಈ ಒಂದು ಭಾಗದಲ್ಲಿ ನಮ್ಮ ಆತ್ಮೀಯ ಜೀವಿತ ಪ್ರಯೋಜನಕ್ಕಾಗಿ ನಮಗಿರುವಂಥ ಸಮಸ್ಯೆಗಳಲ್ಲಿ ದೇವರು ಯಾವ ರೀತಿ ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಎಂಬ ಸಂಗತಿಗಳ ಕುರಿತು ನಾವು ನೋಡ್ತಾ ಬಂದಿದ್ದೇವೆ. ಮೋಶೆ ಮೂಲಕ ಹೇಗೆ ಅವರನ್ನು ಕೆಂಪು ಸಮುದ್ರದಿಂದ ಫರೋನ ಬಂಧನ ಆ ಒಂದು ಕೈಯಿಂದ ಬಿಡುಗಡೆ ಮಾಡಿ ನಡೆಸಿದನೋ ಅದೇ ರೀತಿ ದೇವರು ಯೇಸುವನ್ನು ನಮಗಾಗಿ ಕಳಿಸಿಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನ ಮೂಲಕ ದೇವರು ನಮ್ಮನ್ನು ಪಾಪದ ಬಂಧನದಿಂದ ಬಿಡುಗಡೆ ಮಾಡಿರುವಂಥ ಆತನಾಗಿದ್ದಾನೆ. ಆದ್ದರಿಂದ ಬಿಡುಗಡೆ ರಕ್ಷಣೆ ಅನ್ನುವಂಥದ್ದು ಮನುಷ್ಯನ ಶಕ್ತಿ ಮೇಲೆ, ಜ್ಞಾನದ ಮೇಲೆ, ಬಲದ ಮೇಲೆ ಆಧಾರಕೊಳ್ಳಲಿಲ್ಲ. ರಕ್ಷಣೆ ಯೆಹೋವನಿಂದಲೇ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಅದು ದೇವರ ಮೇಲೆ ಇರುವಂಥದ್ದಾಗಿದೆ. ನಾವು ಯಾವಾಗಾದರೆ ದೇವರನ್ನು ಎದುರು ನೋಡ್ತಾ ನಾವು ಸ್ಥಿರವಾಗಿ ನಿಂತುಕೊಳ್ತೇವೋ ದೇವರ ಕಾರ್ಯಗಳನ್ನು ನಾವು ನೋಡುವಂಥವರಾಗಿರ್ತೇವೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಜೀವನದಲ್ಲಿ ಆತ್ಮೀಯ ಸತ್ಯಗಳನ್ನು ಅಳವಡಿಸಿಕೊಳ್ಳಿಕ್ಕೆ ಪವಿತ್ರಾತ್ಮನು ನಮ್ಮ ನಡೆಸಲಿ ಎಂಬುದಾಗಿ. ಖಂಡಿತ ನಮ್ಮ ಜೀವನದಲ್ಲಿ ಎಂಥ ಅಸಾಧ್ಯವಾದ ಪರಿಸ್ಥಿತಿಯನ್ನಾದರೂ ದೇವರ ಮಹಿಮೆಯಿಂದ ಅದನ್ನು ನಾವು ದಾಟುವಂಥವರು, ಅದ್ಭುತಗಳನ್ನು ನೋಡುವಂಥವರು ನಾವು ಆಗಿರ್ತೇವೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೇ, ನಿನ್ನ ಅದ್ಭುತವಾದ ವಾಕ್ಯ ಸಂದೇಶಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ಇಸ್ರಾಯೇಲರನ್ನು ಮೋಶೆ ಬಿಡುಗಡೆ ಮಾಡಿರುವಂಥ ಅದ್ಭುತವಾದ ಒಂದು ಸಂಗತಿ ನಮ್ಮ ಮಧ್ಯದಲ್ಲಿ ನೀನು ವಿವರಿಸಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ.
ಸ್ವಾಮಿ. ಕರ್ತನೆ, ಮನುಷ್ಯನು ತನ್ನ ಸ್ವಂತ ಬಲದಿಂದ ಸ್ವಂತ ಶಕ್ತಿಯಿಂದ ತನ್ನ ಸಮಸ್ಯೆಗಳನ್ನು ದಾಟುವುದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಬಟ್ ಅದರಿಂದ ಸಾಧ್ಯವಿಲ್ಲ ಎಂಬುದನ್ನು ಈ ಒಂದು ಸಂಗತಿ ನಮಗೆ ತೋರಿಸಿಕೊಡುವಂಥದ್ದಾಗಿದೆ. ಹೇಗಿದ್ದರೂ ಸ್ವಾಮಿ, ಎಲ್ಲ ಪರಿಸ್ಥಿತಿಗಳಲ್ಲಿ ಜಯವನ್ನು ಅದ್ಭುತಗಳನ್ನು ಮಾಡುವಂಥದ್ದು ನೀನಾಗಿರುವುದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ಮೂಲಕ ನಿನ್ನಲ್ಲಿ ನಾವು ಸ್ಥಿರವಾಗಿ ನಾವು ನಿಂತುಕೊಳ್ಳುವಾಗ ಕರ್ತನೆ, ನಿನ್ನನ್ನು ಎದುರು ನೋಡುವಾಗ ನಮ್ಮ ಆಶೆ ಭಂಗವಾಗುವುದಿಲ್ಲ. ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ನಾವು ನೋಡುವಂಥವರಾಗಿರ್ತೇವೆ. ಅಷ್ಟು ಮಾತ್ರವಲ್ಲ ಸ್ವಾಮಿ, ಪಾಪದ ಬಂಧನದಿಂದ ಮನುಷ್ಯನು ಸ್ವಂತ ಶಕ್ತಿನ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವಿಲ್ಲದೇ ಇರುವಾಗ, ಅಸಾಧ್ಯವಾದಾಗ ನಿನ್ನ ಮಗನನ್ನು ಕಳುಹಿಸಿ ಆತನಲ್ಲಿ ನಮಗೆ ಪಾಪ ಪರಿಹಾರವನ್ನು ಮಾಡಿ ಪಾಪದ ಬಂಧನದಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟಿರುವಂತಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ವಾಕ್ಯ ಸಂದೇಶ ಕೊಟ್ಟಂಥ ನಿನ್ನ ಮಗನಿಗಾಗಿ ಸ್ತೋತ್ರ, ನೀನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಅವರಲ್ಲಿ ಕರ್ತನೆ ನಿನ್ನ ಮಹಿಮೆಯನ್ನು ನೀನು ತೋರ್ಪಡಿಸಿರುವುದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ನಿನ್ನ ಕೃಪೆಯುಳ್ಳ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್.